ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ಪ್ರಾದೇಶಿಕ ತೋಟಗಾರಿಕಾ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ ಹಾಗೂ ಬೆಂಗಳೂರು ತೋಟಗಾರಿಕಾ ಮಹಾವಿದ್ಯಾಲಯದ ಇವರ ಸಹಯೋಗದೊಂದಿಗೆ ಯಲಹಂಕದ ತೋಟಗಾರಿಕೆ ವಿಜ್ಞಾನಿಗಳ ವಿಶ್ವವಿದ್ಯಾಲಯದ ಆವರಣದಲ್ಲಿ ಜುಲೈ 11 ರಿಂದ 13ರವರೆಗೆ ಆಯೋಜಿಸಿರುವ 3 ದಿನಗಳ ಸತ್ಯ ಸಂತೆ ಕಾರ್ಯಕ್ರಮವನ್ನು ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್.ಆರ್. ವಿಶ್ವನಾಥ್ ರವರು ಶುಕ್ರವಾರ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ನಾಗರೀಕರಣದ ಭರದಲ್ಲಿ ಜನತೆ ಕೃಷಿಯನ್ನ ಮರಿತಾ ಇರುವುದು ಭವಿಷ್ಯದಲ್ಲಿ ಅಪಾಯಕಾರಿ ಸಂಗತಿಯಾಗಬಹುದು ಎಂದು ವಿಷಾದ ವ್ಯಕ್ತಪಡಿಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಬಿಗ್ ಬಾಸ್ ಖ್ಯಾತಿಯ ಯುವನಟ, ನಿರ್ಮಾಪಕ, ಕೃಷಿ ಉದ್ಯಮಿ ಶ್ರೀ ಶಶಿಕುಮಾರ್ ರವರು ಮಾತನಾಡಿ, ಎಲ್ಲ ಕೃಷಿ ಪದವೀಧರರು ಕೃಷಿಯಲ್ಲಿ ತೊಡಗಿಕೊಂಡು ತಮ್ಮದೇ ರೀತಿಯಲ್ಲಿ ದೇಶದ ಕೃಷಿ ಅಭಿವೃದ್ಧಿಗೆ ಕೊಡುಗೆ ನೀಡಬೇಕು ಎಂದು ಯುವಕರಿಗೆ ಕಿವಿಮಾತು ಹೇಳಿದರು. ಅಧ್ಯಕ್ಷತೆಯನ್ನ ಬೆಂಗಳೂರು ತೋಟಗಾರಿಕಾ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ಜಿಎಸ್ಕೆ ಸ್ವಾಮಿರವರು ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಬಾಗಲಕೋಟೆ ತೋಟಗಾರಿಕೆ ವಿಜ್ಞಾನಿಗಳ ವಿಶ್ವವಿದ್ಯಾಲಯದ ಸಂಸ್ಥಾಪಕ ವಿಶ್ರಾಂತ ಕುಲಪತಿ ಡಾಕ್ಟರ್ ಎಸ್.ಪಿ. ದಂಡಿನ, ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿಯ ಅಧ್ಯಕ್ಷರಾದ ಡಾಕ್ಟರ್ ರಾಜಾ ಸಾಬ್ ಎಎಚ್, ರೈತ ಉತ್ಪಾದಕ ಸಂಸ್ಥೆಗಳ ಉತ್ಕೃಷ್ಟ ಕೇಂದ್ರದ ನಿರ್ದೇಶಕ ಡಾಕ್ಟರ್ ಜಿ.ಕೆ. ಸೀತಾರಾಮು, ಸಹ ಸಂಶೋಧನಾ ಮತ್ತು ವಿಸ್ತರಣಾ ನಿರ್ದೇಶಕ ಡಾಕ್ಟರ್ ಎಸ್.ಎಲ್. ಜಗದೀಶ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಈಗ 4ನೇ ವರ್ಷದ ಈ ವರ್ಷ ಸಸ್ಯ ಸಂತೆಯನ್ನು ನಾವು ಆಯೋಜನೆ ಮಾಡಿದ್ವಿ. ತೋಟಗಾರಿಕಾ ವಿಶ್ವವಿದ್ಯಾಲಯ ಅಡಿಯಲ್ಲಿ ಪ್ರಾದೇಶಿಕ ಸಂಶೋಧನಾ ಕೇಂದ್ರ ಬೆಂಗಳೂರು ಮತ್ತು ತೋಟಗಾರಿಕಾ ಮಹಾವಿದ್ಯಾಲಯ ಅಡಿಯಲ್ಲಿ ಇವತ್ತು ನಾಳೆ ನಾಡಿದ್ದು 3 ದಿವಸ ಸಸ್ಯ ಸಂತೆ ಮಾಡಿದ್ವಿ. ಈ ವರ್ಷ ಕಳೆದ ವರ್ಷಕ್ಕಿಂತ ಹೆಚ್ಚಿನ ಒಂದು ಪಬ್ಲಿಸಿಟಿ ನಾವು ಕೊಟ್ಟಿರೋದ್ರಿಂದ ಸುಮಾರು 100 ಮಳಿಗೆಗಳು ಬಂದಿದ್ದಾವೆ. ಇವತ್ತು ಬೆಳಿಗ್ಗೆ ಉದ್ಘಾಟನಾ ಕಾರ್ಯಕ್ರಮ ಆಯಿತು. ಅದಕ್ಕೆ ಯಲಹಂಕ ಕ್ಷೇತ್ರದ ಮಾನ್ಯ ಶಾಸಕರಾದಂಥ ಎಸ್.ಆರ್. ವಿಶ್ವನಾಥ್ ಸರ್ ಬಂದಿದ್ದರು. ಜೊತೆಯಲ್ಲಿ ನಮ್ಮ ವಿಕೆಯ ನಮ್ಮ ಕೃಷಿ ಅಲುಮಿನಿ ಆದಂಥ ಶಶಿಧರ್ ಅವರು, ಬಿಗ್ ಬಾಸ್ ಖ್ಯಾತಿಯಾದಂಥ ಮತ್ತು ಕೃಷಿ ಉದ್ಯಮಿ ಮಾಡ್ತಾ ಇರುವಂಥ ಅವರು ಬಂದು ಇನಾಗ್ರೇಷನ್ ಮಾಡಿದರು. ಜೊತೆಯಲ್ಲಿ ನಮ್ಮ ವಿಶ್ರಾಂತ ಕುಲಪತಿಗಳಂಥ ದಂಡಿನ್ ಸರ್ ಅವರು ಈ ಒಂದು ತೋಟಗಾರಿಕೆ ವಿಶ್ವವಿದ್ಯಾಲಯ ಕಟ್ಟಿದಂಥ ನಮ್ಮ ಕುಲಪತಿಗಳು ಅವರು ಸಹ ಬಂದಿದ್ದರು. ಬೆಳಗ್ಗೆ ಕಾರ್ಯಕ್ರಮ ಮುಗಿತು. ಈಗ ಬೆಳಗ್ಗಿಂದಲೇ ನಮಗೆ ಒಳ್ಳೆಯ ಒಂದು ಸ್ಪಂದನೆ ಸಿಗ್ತಾ ಇದೆ. ಭಾಳಷ್ಟು ಜನ ಬರ್ತಾ ಇದ್ದಾರೆ. ಬೇರೆ ಬೇರೆ ಸಸಿಗಳನ್ನು ಮತ್ತು ಬೇರೆ ಬೇರೆ ನರ್ಸರಿಗೆ ಸಂಬಂಧಪಟ್ಟಂಥ ಪರಿಕರಗಳನ್ನೆಲ್ಲ ತುಂಬ ಚೆನ್ನಾಗಿ ಇದು ಮಾಡ್ತಿದ್ದಾರೆ. ಸೊ ಇದು ನಾಡಿದ್ದು ನಾವು ಶನಿವಾರ ಭಾನುವಾರ ಇರೋದ್ರಿಂದ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಬರ್ಬೋದು ಅಂತೇಳಿ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಸರ್, ಈ ವರ್ಷದಲ್ಲಿ ಏನು ವಿಶೇಷ ಈ ಸಸ್ಯ ಸಂತೆಯಲ್ಲಿ? ವಿಶೇಷ ಈ ಸರಿ ಅನಿಮಲ್ ಕಾಂಪೌಂಡ್ ಇಟ್ಟಿರಲಿಲ್ಲ, ನಾವು ಅದನ್ನು ಇಟ್ಕೊಂಡಿದ್ವಿ. ಮತ್ತು ಈ ಸರಿ ನಾವು ನರ್ಸರಿ 4-5 ನರ್ಸರಿ, ಕಳೆದ ವರ್ಷ 3 ಇತ್ತು, ಈ ಸರಿ 5-6 ನರ್ಸರಿ ಬಂದಿದ್ದಾವೆ. ಎಲ್ಲ ಥರದ ಹಣ್ಣಿನ ಗಿಡಗಳು, ಅಲಂಕಾರಿ ಗಿಡಗಳು ಜಾಸ್ತಿ ಇತ್ತು. ಈ ಥರ ಹಣ್ಣಿನ ಗಿಡಗಳು ಮತ್ತು ಎಕ್ಸಾಟಿಕ್ ಫ್ರೂಟ್ಸ್ಗಳು ಜಾಸ್ತಿ ಬಂದಿದ್ದಾವೆ. ಅದೊಂದು ವಿಶೇಷ. ಹಲಸಿನ ಗಿಡಗಳು ಬೇರೆ ಬೇರೆ, ಈಗ ಬ್ಲೂಬೆರಿ ಇರ್ಬೋದು, ಮತ್ತು ಮಿರಾಕಲ್ ಫ್ರೂಟು, ಮಿಲ್ಕ್ ಫ್ರೂಟು, ಈ ಥರದ್ದೆಲ್ಲ ಎಕ್ಸಾಟಿಕ್ ಫ್ರೂಟ್ಸ್ ಎಲ್ಲ ಜಾಸ್ತಿ ಮಾರಾಟ ಮಾಡ್ತಾಯಿದ್ದೀವಿ. ಸರ್, ಇದು ಸಾರ್ವಜನಿಕರಿಗಾಗಲಿ ರೈತರಿಗಾಗಲಿ ಯಾವ ರೀತಿ ಉಪಯೋಗ ಆಗ್ತದೆ ಈ ಥರ ಸಸ್ಯ ಸಂತೆಗಳು? ಸಸ್ಯಂತೆ ಈಗ ಮಳೆಗಾಲ ಪ್ರಾರಂಭ ಆಗ್ತಾ ಇರೋದ್ರಿಂದ ಈಗ ಒಂದು ಸರಿಯಾದ ಸಮಯ ಅಂತ ಹೇಳ್ಬೋದು. ನಮಗೆ ನಾವು ಗಿಡಗಳನ್ನು ತೊಗೊಂಡೋಗ್ಬಿಟ್ಟು ನಾಟಿ ಮಾಡೋದಕ್ಕೆ ಭಾಳ ಅನುಕೂಲ ಆಗುತ್ತೆ. ನಾವು ಹಿಂಗಾರ ನಂತರ ತೊಗೊಂಡು ಎಸ್ಪೆಷಲಿ ನಮ್ಮ ಬಹುವಾರ್ಷಿಕ ಬೆಳೆಗಳಂಥ ಹಣ್ಣು ಮತ್ತು ತೆಂಗು ಆ ಥರದವೆಲ್ಲ ಈಗ ಮಳೆಗಾಲ ಪ್ರಾರಂಭ ಇರೋದ್ರಿಂದ ಈಗ ತೊಗೊಂಡೋಗಿ ನಾಟಿ ಮಾಡೋದಕ್ಕೆ ಭಾಳ ಅನುಕೂಲ ಆಗುತ್ತೆ. ಜೊತೆಯಲ್ಲಿ ಬೇರೆ ಬೇರೆ ಬೀಜಗಳ ಕೆಲವು ಮಳಿಗೆಗಳು ಬಂದಿದ್ದಾವೆ, ಬೀಜದ ಕಿಟ್ಗಳಿದ್ದಾವೆ. ಅವನ್ನ ತೊಗೊಂಡೋದ್ರೆ ಈಗ ಮಳೆ ಪ್ರಾರಂಭ ಆಗ್ತಾಯಿದೆ. ಇಲ್ಲಿ ನಮ್ಮ ಬೆಂಗಳೂರಿಗೆ ಗೊತ್ತಿರೋಂಗೆ ನಿಮಗೆ ಮಳೆ ಮತ್ತು ಬಿಸಿಲು ಎರಡೂ ಬರ್ತಾ ಇದೆ. ಹಾಗಾಗಿ ಒಂದು ಸರಿಯಾದ ಸಮಯ ಅಂತೇಳಿ ನಾವು ಹೇಳ್ಬೋದು. ತಮ್ಮ ಹೆಸರು? ಡಾಕ್ಟರ್ ಜೆ.ಎಸ್.ಕೆ. ಸ್ವಾಮಿ ಅಂತ. ನಾನು ತೋಟಗಾರಿಕಾ ಮಹಾವಿದ್ಯಾಲಯದ ಡೀನ್ ಆಗಿ ಕೆಲಸ ಮಾಡ್ತಾಯಿದ್ದೆ.